ಈ ಶ್ವಾನಗಳ ವಿಚಾರವಾಗಿ ಮೋಹಕ ತಾರೆ ನಟಿ ರಮ್ಯಾರವರದ್ದು ಕೇವಲ ಬೀದಿ ನಾಟಕನ ಅಥವಾ ಅವರು ನಿಜವಾಗಿಯೂ ಶ್ವಾನಗಳ ಮೇಲೆ ಕರುಣೆಯನ್ನು ಹೊಂದಿದರ ಸತ್ಯವಾಗಿಯೂ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯವಾದಂತಹ ಮಾತು, ನಟಿ ರಮ್ಯಾರವರು ಶ್ವಾನಗಳಿಗಾಗಿ ಕಣ್ಣೀರು ಹಾಕಿ ಅವುಗಳ ಮೇಲೆ ಅನುಕಂಪವನ್ನು ತೋರಿದ್ದಕ್ಕೆ ನಾನು ಖಂಡಿತವಾಗಿಯೂ ಸತ್ಯವಾಗಿಯೂ ಅವ್ರಿಗೆ ತಲೆಬಾಗ್ತೀನಿ. ಬ್ರಹ್ಮಾಂಡದಲ್ಲಿ ಜನಿಸಿರುವ ಪ್ರತಿಯೊಂದು ಜೀವಿಯೂ ತಾನು ಸಾಯುವಾಗ ನೋವನ್ನು ಅನುಭವಿಸುತ್ತೆ, ಹಾಗೆ ತನ್ನ ಸಾವಿಗೆ ಭಯವನ್ನು ಪಡುತ್ತೆ ಅಂತ ನಂಬಿರುವಂಥವನು ನಾನು. ಮೂಕ ಪ್ರಾಣಿಗಳ ವಿಚಾರವಾಗಿ ಬಂದಾಗ ನಾವುಗಳು ಕೇವಲ ಸೆಲೆಕ್ಟೆಡ್ ಪ್ರಾಣಿಗಳ ಮೇಲೆ ಮಾತ್ರ ನಮ್ಮ ಪ್ರೀತಿಯನ್ನು ತೋರಬಾರ್ದು, ನಮ್ಮ ಕರುಣೆಯನ್ನು ತೋರಬಾರ್ದು, ಮಮಕಾರವನ್ನು ಇಟ್ಕೊಳ್ಬಾರ್ದು, ಹಾಗೆ ಅನುಕಂಪವನ್ನು ತೋರಬಾರ್ದು. ಶ್ವಾನಗಳನ್ನು ರಕ್ಷಣೆಯನ್ನು ಮಾಡುವಂಥವ್ರನ್ನ ಪ್ರಾಣಿ ಪ್ರಿಯರು ಅಂತ ಹೇಳುವಂತಹದ್ದು, ಪ್ರಾಣಿ ಪ್ರೇಮಿಗಳು ಅಂತ ಕರೆಯುವಂತಹದ್ದು, ಗೋವುಗಳನ್ನು ರಕ್ಷಣೆಯನ್ನು ಮಾಡುವಂಥವ್ರನ್ನ ಕೋಮುವಾದಿಗಳು ಅಂತೆಲ್ಲ ಕರೆಯುವಂಥವ್ರನ್ನೆಲ್ಲ ಪ್ರಾಣಿ ಪ್ರಿಯರು, ಪ್ರಾಣಿಯನ್ನು ತುಂಬ ಇಷ್ಟಪಡುವಂಥವರು ಅಂತೆಲ್ಲ ಒಪ್ಕೊಳ್ಳೋದಕ್ಕೆ ನಾನಂತೂ ಖಂಡಿತವಾಗಿಯೂ ಸಿದ್ಧವಿಲ್ಲ. ಹಾಗೆಯೇ ಕೆಲವೊಂದಷ್ಟು ಎನ್ಜಿಒಗಳು ಬಿಸಾಕುವಂತಹ ಎಂಜಲು ಕಾಸಿನ ಆಸೆಗಾಗಿ ನಾನು ಸಹ ಪ್ರಾಣಿ ಪ್ರೇಮಿ, ನಾನು ಸಹ ಪ್ರಾಣಿ ಪ್ರಿಯೆ ಅಂತೆಲ್ಲ ಹೇಳಿಕೊಂಡು ಕೆಲವೊಂದಷ್ಟು ಪ್ರಾಣಿಗಳ ವಿಚಾರವಾಗಿ ಪ್ರಾಣಿಗಳ ಬಗ್ಗೆ ಅನುಕಂಪದ ಮಾತುಗಳನ್ನು ಹಾಡಿ ಹಣ ಪಡೆದುಕೊಂಡಿರುವಂತಹ ಹಣವನ್ನೇ ತೆಗೆದುಕೊಂಡು ಹೋಗಿ ಅದೇ ಹಣದಲ್ಲಿ ಬಿರಿಯಾನಿಯನ್ನು ತಿನ್ನುವಂಥವ್ರನ್ನೆಲ್ಲ ಪ್ರಾಣಿ ಪ್ರಿಯರು, ಪ್ರಾಣಿ ಪ್ರೇಮಿಗಳು ಅಂತೆಲ್ಲ ಒಪ್ಕೊಳ್ಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗೋದಿಲ್ಲ. ಇತ್ತೀಚೆಗಂತೂ ಕೆಲವೊಂದಷ್ಟು ಶ್ರೀಮಂತ ಮನೆಯವರಿಗೆ ಶ್ವಾನಗಳನ್ನು ಸಾಕುವಂತಹದ್ದು ಶೋಕಿಯ ವಿಚಾರಗಳಾಗ್ಬಿಟ್ಟಿದೆ. ನಾಯಿ ಮರಿಯನ್ನು ತೆಗೆದುಕೊಂಡು ಬರ್ತಾರೆ, ತುಂಬ ಪ್ರೀತಿಯಿಂದಲೇ ಪ್ರಾರಂಭದಲ್ಲಿ ಸಾಕ್ತಾರೆ. ಅವುಗಳಿಗೆ ವಯಸ್ಸಾಗುತ್ತಿದ್ದ ಹಾಗೆ ಅವುಗಳನ್ನು ದೂರ ಕರೆದುಕೊಂಡು ಹೋಗಿ ಹೈವೇಯಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಈ ರೀತಿಯಾದಂತಹ ಶ್ವಾನಗಳು ಅದೆಷ್ಟು ಸಿಗ್ತವೆ ಗೊತ್ತಾ ನಮಗೆಲ್ಲ? ಖಂಡಿತವಾಗಿಯೂ ಸತ್ಯವಾದಂತಹ ಮಾತುಗಳು. ಹೈವೇಯಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಪಾಪ ಆ ಶ್ವಾನಗಳಿಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಏನು ಗೊತ್ತಾಗೋದಿಲ್ಲ. ಬೀದಿಯಲ್ಲೇ ಹುಟ್ಟಿ ಬೆಳೆದಂತಹ ಶ್ವಾನಗಳಾದರೆ ಎಲ್ಲೋ ಹೋಗಿ ಬದುಕೊಂಡ್ಬಿಡ್ತವೆ, ಏನೋ ಸಿಕ್ಕಿದ್ದು ತಿನ್ಕೊಂಡ್ಬಿಡ್ತವೆ. ಬಟ್ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ಸಾಕಿರುವಂತಹ ಶ್ವಾನಗಳು ಅದಕ್ಕೆ ಆದಂತಹ ಫುಡ್ ಅನ್ನೋದಿರುತ್ತೆ. ಅವುಗಳ ಫುಡ್ ಬಿಟ್ಟು ಬೇರೆ ಏನನ್ನು ತಿನ್ನೋದಿಲ್ಲ. ಅಂತಹ ಶ್ವಾನಗಳು ಏನು ಮಾಡಬೇಕು? ಖಂಡಿತವಾಗಿಯೂ ಶ್ರೀಮಂತ ಮನೆಯಲ್ಲಿ ಯಾರೆಲ್ಲ ನಾಯಿಗಳನ್ನು ತೆಗೆದುಕೊಂಡು ಬಂದು ಸಾಕಿ ಈ ರೀತಿಯಾಗಿ ವಯಸ್ಸಾದ ನಂತರ ಅವುಗಳನ್ನು ಬಿಟ್ಬಿಡ್ತೀರಾ? ಖಂಡಿತವಾಗಿ ಆ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕಾಗಿ ಅಂತಲೇ ಶ್ವಾನಗಳನ್ನು ನೋಡ್ಕೊಳ್ಳೋಂಥವ್ರು ಇದ್ದಾರೆ, ತುಂಬ ಶೆಲ್ಟರ್ಗಳಿದ್ದಾವೆ. ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹಣವನ್ನು ನೀಡಿ, ನಿಮ್ಮ ಕೈಯಲ್ಲಿ ಸಾಕೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ದಯಮಾಡಿ ಅಂಥ ಕಡೆ ಕರೆದುಕೊಂಡು ಹೋಗಿ ನಿಮ್ಮ ಶ್ವಾನಗಳನ್ನು ಬಿಟ್ಬಿಡಿ. ಹೈವೇಗಳಲ್ಲಿ ಖಂಡಿತವಾಗಿಯೂ ಬಿಡೋದಕ್ಕೆ ಹೋಗ್ಬೇಡಿ. ಅವುಗಳಿಗೆ ಏನು ಮಾಡಬೇಕು, ಮುಂದೆ ಎಲ್ಲಿ ಹೋಗಬೇಕು ಏನು ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ನಟಿ ರಮ್ಯಾರವರಂತಹ ಶ್ರೀಮಂತರು ಯಾರಲ್ಲ, ನಾನು ಕೇವಲ ಶ್ವಾನಗಳು ಮಾತ್ರ ಹೇಳ್ತಿಲ್ಲ, ಪ್ರಾಣಿ ಪ್ರಿಯರು ಯಾರಿದ್ದೀರ, ತುಂಬ ಜನ ಡಾಗ್ ರೆಸ್ಕ್ಯೂಯರ್ಗಳಿದ್ದಾರೆ. ಹಾಗೆ ಮೂಕ ಪ್ರಾಣಿಗಳನ್ನು ರೆಸ್ಕ್ಯೂ ಮಾಡುವಂತಹ ತಂಡಗಳಿದ್ದಾವೆ. ಆ ರೀತಿಯಾದಂತಹ ತಂಡಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಯುವ ಜನತೆಗೆ ನೀವು ಪ್ರೋತ್ಸಾಹವನ್ನು ನೀಡಿ. ಪ್ರೋತ್ಸಾಹ ಅಂದರೆ ಹಣದ ಪ್ರೋತ್ಸಾಹವನ್ನು ನೀಡಿ. ಅವರುಗಳಿಗೆ ಸತ್ಯವಾಗಿಯೂ ತುಂಬ ಹಣದ ಅವಶ್ಯಕತೆ ಇರುತ್ತೆ, ತುಂಬ ಖರ್ಚು ಬರುತ್ತೆ. ನನ್ನ ಸ್ನೇಹಿತರೇ ಇದ್ದಾರೆ ಒಂದು 4-5 ಜನ, ತುಂಬ ಹಣದ ಅವಶ್ಯಕತೆ ಬರುತ್ತೆ. ಅಂಥವರಿಗೆ ಹಣದ ಮೂಲಗಳೇ ಇರೋದಿಲ್ಲ. ಹಾಗೆ ಶ್ರೀಮಂತರು, ಪ್ರಾಣಿ ಪ್ರಿಯರುಗಳು ಯಾರಿದ್ದೀರಾ, ಶೆಲ್ಟರ್ಗಳನ್ನು ಓಪನ್ ಮಾಡಿಕೊಡಿ. ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಹಣದ ಸಹಾಯವನ್ನು ಮಾಡಿ. ನಟಿ ರಮ್ಯಾರವರೆಗೂ ಸಹ ನಾವುಗಳು ಕೇಳಿಕೊಳ್ಳುವಂತಹದ್ದು, ತುಂಬ ಡಾಗ್ ರೆಸ್ಕ್ಯೂಯರ್ಗಳಿದ್ದಾರೆ, ಅಂಥವ್ರಿಗೆ ಸಹಾಯವನ್ನು ಮಾಡಿ. ನಿಮ್ಮ ಹಣದಲ್ಲೇ ಎಲ್ಲಾದರೂ ಒಂದು ಲ್ಯಾಂಡ್ ತೆಗೆದುಕೊಂಡು ಒಂದು ದೊಡ್ಡದಾದಂಥ ಒಂದು ಶೆಲ್ಟರ್ ಮಾಡಿಕೊಡಿ ಅವುಗಳಿಗೆ. ಹಾಗೆ ಒಂದಷ್ಟು ಜನರನ್ನು ನೇಮಿಸಿಕೊಂಡು ಯುವ ಜನತೆ ತುಂಬ ಜನ ಇದ್ದಾರೆ, ಎಲ್ಲರೂ ಡಾಗ್ ರೆಸ್ಕ್ಯೂಯರ್ಗಳಿದ್ದಾರೆ ನಮ್ಮ ತಂಡದಲ್ಲೂ ಸಹ ನನಗೆ ಗೊತ್ತಿರೋಂಥವ್ರು. ಅಂಥವ್ರಿಗೆ ತಿಂಗಳು ಸಾಧ್ಯವಾದಷ್ಟು ಒಂದಷ್ಟು ಹಣವನ್ನು ಕೊಡುವಂತಹ ಕೆಲಸವನ್ನು ಮಾಡಿ ಅಂತ ನಿಮ್ಮ ಬಳಿ ನಾನು ಕೇಳಿಕೊಳ್ತಾ ಇದ್ದೀನಿ. ಹಾಗೆಯೇ ನಿಮ್ಮೆಲ್ಲರ ಬಳಿ ನಾನು ಕೇಳಿಕೊಳ್ಳುವಂತಹದ್ದು, ಪ್ರಾಣಿಗಳ ವಿಚಾರವಾಗಿ ಬಂದಾಗ ಎಲ್ಲ ಪ್ರಾಣಿಗಳನ್ನು ಒಂದೇ ರೀತಿಯಾಗಿ ನೋಡಿ. ಶ್ವಾನಗಳನ್ನು ರಕ್ಷಣೆಯನ್ನು ಮಾಡುವಂಥವ್ರನ್ನ ಪ್ರಾಣಿ ಪ್ರಿಯರು ಅಂತ ಹೇಳಿ ಗೋವುಗಳನ್ನು ರಕ್ಷಣೆಯನ್ನು ಮಾಡುವಂಥವ್ರನ್ನ ಕೋಮುವಾದಿಗಳು ಅಂತ ಕರೆಯೋದನ್ನು ದಯಮಾಡಿ ಬಿಟ್ಬಿಡಿ. ಹಾಗೆ ನಿಮ್ಮಲ್ಲಿ ಹೇಳುವಂತಹದ್ದು, ಹಾಗೆ ಕೇಳಿಕೊಳ್ಳುವಂತಹದ್ದು, ಸ್ವಲ್ಪ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿ. ಇದು ನನ್ನ ಅನುಭವದ ಮಾತು. ನಿನ್ನೆ ಹೀಗೆ ಹೈವೇಯಲ್ಲಿ ಊಟ ಮಾಡ್ತಾ ಇರುವಾಗ ಒಂದು ನಾಯಿ, ಅಂದರೆ ಒಂದು ಶ್ವಾನ ಪಕ್ಕಕ್ಕೆ ಬಂತು. ನಾನು ಒಂದು ಕವರ್ ಹಾಕ್ಬಿಟ್ಟು ಒಂದಿಷ್ಟು ಊಟವನ್ನು, ಅಂದರೆ ಅನ್ನವನ್ನು ತೆಗೆದುಬಿಟ್ಟು ಕವರ್ ಮೇಲೆ ಹಾಕ್ತೀವಿ. ಆಗ ಪಕ್ಕದಲ್ಲಿದ್ದಂತಹ ಒಂದು ಹೆಂಗಸರು ಹೇಳಿದ್ರು, ಏನಪ್ಪ ದುಡ್ಡು ಕೊಟ್ಟು ಊಟ ತೆಗೆದುಕೊಂಡು ಊಟವನ್ನು ವೇಸ್ಟ್ ಮಾಡ್ತಾ ಇದೆಯಲ್ಲ ಅಂತಂದರು. ನೋಡಿ ನಮ್ಮ ಜನರ ಮನಸ್ಥಿತಿ ಅದು ಯಾವ ರೀತಿಯಾಗಿದೆ ಅಂತ.
ನಾವು ಊಟ ಮಾಡಿದ್ರೆ, ದುಡ್ಡು ಕೊಟ್ಟು ಊಟ ಮಾಡಿದ್ರೆ ಅಂದರೆ ನಾವು ತಿಂದರೆ ಅದು ವ್ಯರ್ಥವಾಗೋದಿಲ್ವಂತೆ. ಅದೇ ಒಂದು ಮೂಕ ಪ್ರಾಣಿ ತಿಂದರೆ ಆ ಊಟ ವ್ಯರ್ಥವಾಗ್ಬಿಡುತ್ತಂತೆ. ಇದು ಎಂತಹ ಮನಸ್ಥಿತಿ ಅಲ್ವಾ ಮನುಷ್ಯರದ್ದು. ಈ ರೀತಿಯಾದಂತಹ ಮನಸ್ಥಿತಿಯಿಂದ ಮೊದಲು ಹೊರಗಡೆ ಬನ್ನಿ ಅಂತ ನಿಮ್ಮೆಲ್ಲರ ಬಳಿ ಕೇಳ್ಕೊಳ್ತಾ, ಹಾಗೆ ಶ್ರೀಮಂತ ಮನೆಯವರು ಶೋಕಿಗಾಗೆಲ್ಲ ಶ್ವಾನಗಳನ್ನು ಸಾಕೋದಕ್ಕೆ ದಯವಿಟ್ಟು ಹೋಗೋದಕ್ಕೆ ಹೋಗಬೇಡಿ. ಮುಂದೆ ಒಂದಲ್ಲ ಒಂದು ದಿನ ಆ ಕರ್ಮಫಲವನ್ನು ನೀವು ಅನುಭವಿಸ್ತೀರಾ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.